Good morning to everybody. Welcome to the class of trade theory, module 5 of second year, lesson 3. ಇವತ್ತಿನ ಕ್ಲಾಸ್ ಡಿಸ್ಕಸ್ ಮಾಡಲಿಕ್ಕಿಂತ ಮುಂಚೆ ವಾಟ್ ವಿ ಹ್ಯಾವ್ ಲರ್ನ್ಡ್ ಇನ್ ದ ಲಾಸ್ಟ್ ಕ್ಲಾಸ್, ಕಳೆದ ಕ್ಲಾಸ್ನಲ್ಲಿ ನಾವು ಏನು ಕಲ್ತ್ವಿ? ಮೊದಲನೇದಾಗಿ EMF ಜನರೇಷನನ್ನು ಹೇಗೆ ಮಾಡ್ತೀವಿ, ಅದರ ಫೇಸು, ಫ್ರೀಕ್ವೆನ್ಸಿ ಮತ್ತು ಸ್ಪೀಡಿನ ರಿಲೇಷನ್ಶಿಪ್ ಹೇಗಿರುತ್ತೆ ಅನ್ನೋದನ್ನು ಲರ್ನ್ ಮಾಡಿದ್ವಿ. ಅದರ ಫೈನಲ್ ಔಟ್ಪುಟ್ ದ EMF ಈಕ್ವೇಷನ್ E is equal to 4.44, KD ಅಂದರೆ ಬ್ರೆಡ್ತ್ ಫ್ಯಾಕ್ಟ್ರು, KC ಅಂದರೆ ಪಿಚ್ ಫ್ಯಾಕ್ಟ್ರು, KD KC 5FT. ಇದು ಒಂದು. ಎರಡನೇದು ವೋಲ್ಟೇಜ್ ರೆಗ್ಯುಲೇಷನ್ ಅಂತ ಹೇಳಿದರೆ, ಚೇಂಜ್ ಇನ್ ಸೆಕೆಂಡರಿ ವೋಲ್ಟೇಜ್ ಬೈ ಕೀಪಿಂಗ್ ಪ್ರೈಮರಿ ವೋಲ್ಟೇಜ್ ಕಾನ್ಸ್ಟೆಂಟ್ ವೆನ್ ಲೋಡ್ ಈಸ್ ರಿಮೂವ್ಡ್. ಅಲ್ವಾ? ಒಂದು ಆಲ್ಟರ್ನೇಟರ್ಗೆ ಹಾಕಿರುವ ಲೋಡ್ ಇದೆಯಲ್ಲ, ಲೋಡನ್ನು ನೀನು ವ್ಯತ್ಯಾಸ ಮಾಡುವಾಗ ಅಥವಾ ಲೋಡನ್ನು ತೆಗೆಯುವಾಗ ಅದರ ಲೋಡ್ ವೋಲ್ಟೇಜ್ ಬದಲಾಗುತ್ತೆ, ಆದರೆ ಮೈನ್ ಸಪ್ಲೈ ವೋಲ್ಟೇಜ್ ಕಾನ್ಸ್ಟೆಂಟ್ ಆಗಿರುತ್ತೆ. ದಿಸ್ ಇಸ್ ವೋಲ್ಟೇಜ್ ರೆಗ್ಯುಲೇಷನ್. ಇನ್ನು ಮೂರನೇದಾಗಿ ಲೋಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಲ್ಟರ್ನೇಟರ್ ಮಾಡಿದ್ವಿ. ಈ ಆರ್ಮೇಚರ್ನ ಲೋಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಆರ್ಮೇಚರ್ ರೆಸಿಸ್ಟೆನ್ಸು, ಆರ್ಮೇಚರ್ ಲೀಕೇಜ್ ರಿಯಾಕ್ಟೆನ್ಸು ಮತ್ತು ಆರ್ಮೇಚರ್ ರಿಯಾಕ್ಷನ್ಸ್, ಇದರ ಮೇಲೆ ಇರುತ್ತೆ. ಆರ್ಮೇಚರ್ನಲ್ಲಿ ರೆಸಿಸ್ಟೆನ್ಸು ರಿಯಾಕ್ಟೆನ್ಸು ಇರೋದ್ರಿಂದ ಆಲ್ಟರ್ನೇಟರ್ನ ಆರ್ಮೇಚರ್ ಮೇಲೆ ಏನು ಎಫೆಕ್ಟ್ ಆಗುತ್ತೆ? UPFನಲ್ಲಿ ಟರ್ಮಿನಲ್ ವೋಲ್ಟೇಜು ಸ್ಲೈಟ್ಲಿ ಫಾಲ್ಸ್, ಕಡಿಮೆ ಆಗುತ್ತೆ ಲೋಡ್ ಹಾಕ್ತಾ ಇದ್ದಂಗೆ. ಅಟ್ ಲೋ ಪವರ್ ಫ್ಯಾಕ್ಟರ್ ಅಲ್ವಾ, LPF ಅಲ್ಲಿ ಲೋ ಪವರ್ ಫ್ಯಾಕ್ಟರ್ನಲ್ಲಿ ಟರ್ಮಿನಲ್ ವೋಲ್ಟೇಜು ಕನ್ಸಿಡರಬಲಿ ಫಾಲ್ಸ್ ಆನ್ ಲೋಡ್ ಹಾಕಿದ ತಕ್ಷಣ ಕನ್ಸಿಡರಬಲ್ ಆಗಿ ಫಾಲ್ ಆಗುತ್ತೆ. ಲೀಡಿಂಗ್ ಪವರ್ ಫ್ಯಾಕ್ಟರ್ನಲ್ಲಿ ಟರ್ಮಿನಲ್ ವೋಲ್ಟೇಜ್ ಇದೆಯಲ್ಲ, ಲೋಡ್ ಜಾಸ್ತಿ ಆದಂಗೆ, ಇನ್ಕ್ರೀಸ್ ಆದಂಗೂ ಕೂಡ ಅದರ ಟರ್ಮಿನಲ್ ವೋಲ್ಟೇಜ್ ಇನ್ಕ್ರೀಸ್ ಆಗುತ್ತೆ. ಬಿಯಾಂಡ್ ದಿ ನೋ ಲೋಡ್ ವೋಲ್ಟೇಜ್ ಎಷ್ಟಿರುತ್ತೆ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಇಷ್ಟು ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಮಾಡಿದ ಪಾಠ. ಇದರ ವಿಡಿಯೋನು ಕೂಡ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ಯಾರ್ಯಾರು ವಿಡಿಯೋ ನೋಡಿಲ್ಲ, ನೀವೆಲ್ಲ ಇಮ್ಮಿಡಿಯೇಟ್ ಆಗಿ ಆ ವಿಡಿಯೋ ಲಿಂಕನ್ನು ಪ್ರೆಸ್ ಮಾಡಿ, ಅದನ್ನು ಓಪನ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಯಾರ್ಯಾರು ನೋಡಿಲ್ಲ ನೋಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ. ಓಕೆ, ಇವತ್ತಿನ ಕ್ಲಾಸ್ನಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ? ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಮೇಜರ್ಲಿ 2 ಟಾಪಿಕ್ಸ್. ಒಂದು ಪ್ಯಾರಲಲ್ ಆಪರೇಷನ್ ಅಥವಾ ಸಿಂಕ್ರನೈಸೇಷನ್ ಆಫ್ ಆಲ್ಟರ್ನೇಟರ್. ಇದರೊಳಗಡೆ ಅದರ ಅಡ್ವಾಂಟೇಜಸ್ ಏನು ಪ್ಯಾರಲಲ್ ಆಪರೇಷನ್ ಮಾಡೋದ್ರಿಂದ? ಪ್ಯಾರಲಲ್ ಆಪರೇಷನ್ ಅಂದರೆ ಏನು? ಪ್ಯಾರಲಲ್ ಆಪರೇಷನ್ ಮಾಡುವಾಗ ಏನೇನು ಕಂಡೀಷನ್ಸ್ಗಳನ್ನು ನಾವು ಫಾಲೋ ಮಾಡಬೇಕು? ಯಾವ್ಯಾವ ಥರದಲ್ಲಿ ನಾವು ಪ್ಯಾರಲಲ್ ಆಪರೇಷನ್ ಮಾಡ್ಬೋದು? ಅದರ ಪ್ರಾಕ್ಟಿಕಲ್ ಎಕ್ಸ್ಪೆರಿಮೆಂಟನ್ನು ಹೇಗೆ ಮಾಡೋದು? ಮತ್ತು ಲೋಡ್ ಶೇರಿಂಗ್. ಪ್ಯಾರಲಲ್ ಆಪರೇಷನ್ ಮಾಡುವಾಗ ಒಂದು ಆಲ್ಟರ್ನೇಟರಿಂದ ಇನ್ನೊಂದು ಆಲ್ಟರ್ನೇಟರ್ಗೆ ಲೋಡನ್ನು ಹೆಂಗೆ ಶಿಫ್ಟ್ ಮಾಡೋದು, ಶೇರ್ ಮಾಡೋದು, ಇವಿಷ್ಟು ಪ್ಯಾರಲಲ್ ಆಪರೇಷನ್ನ ಪಾರ್ಟ್. ಅದರಲ್ಲಿ ಸಮಯ ಉಳಿದ್ರೆ ಬ್ರಷ್ಲೆಸ್ ಆಲ್ಟರ್ನೇಟರ್ನ ಇವತ್ತಿನ ಪಾಠದಲ್ಲೇ ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಪಾಠದಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೀವಿ. ಇವತ್ತಿನ ಪಾಠದಲ್ಲೇ ಮುಗಿಸ್ಲಿಕ್ಕೆ ಸಾಧ್ಯವಾದಷ್ಟು ಟ್ರೈ ಮಾಡುವ. ಸೊ 2 ಟಾಪಿಕ್ಸ್. ನಾವು ಲೆಟ್ ಅಸ್ ಕಮ್ ಟು ದಿ ಫಸ್ಟ್ ಟಾಪಿಕ್. ವಾಟ್ ಈಸ್ ಪ್ಯಾರಲಲ್ ಆಪರೇಷನ್? ವಿಡಿಯೋ ನೋಡ್ತಿದ್ದೀರಿ. ವಿಡಿಯೋದಲ್ಲಿ ಏನು ಹೇಳ್ತಿದೆ? 2 ಆಲ್ಟರ್ನೇಟರ್ ರನ್ ಆಗ್ತಾ ಇದೆ ಪ್ಯಾರಲಲ್ ಆಗಿ ಅಂತ ಹೇಳಿ ಅಲ್ವಾ? ಪ್ಯಾರಲಲ್ ಆಪರೇಷನ್ ಈಸ್ ದ ಪ್ರೋಸೆಸ್ ಆಫ್ ಕನೆಕ್ಟಿಂಗ್ ಒನ್ ಜನರೇಟರ್ ವಿತ್ ಅನದರ್ ಜನರೇಟರ್. ಅಲ್ವಾ? ಒಂದು ಜನರೇಟರ್ನ ಇನ್ನೊಂದು ಜನರೇಟರ್ನಲ್ಲಿ ಕನೆಕ್ಟ್ ಮಾಡುವ ವಿಧಾನ. ಇನ್ ಅನದರ್ ವರ್ಡ್, ಒನ್ ಆಲ್ಟರ್ನೇಟರ್ ಇಸ್ ಕನೆಕ್ಟಿಂಗ್ ಅಥವಾ ಸಿಂಕ್ರನೈಸಿಂಗ್ಲಿ ಕನೆಕ್ಟಿಂಗ್ ಟು ದಿ ಬಸ್ ಬಾರ್. ಬಸ್ ಬಾರ್ ಹೋಗ್ತಾ ಇರುತ್ತೆ. ಬಸ್ ಬಾರ್ ಅಂದರೆ ಮೇನ್ ಸಪ್ಲೈ ಲೈನು. ನಾವು ಆಲ್ಟರ್ನೇಟರ್ನಲ್ಲಿ ವೋಲ್ಟೇಜನ್ನು ಜನರೇಟ್ ಮಾಡಿ ಆ ಬಸ್ ಬಾರ್ ಲೈನಿಗೆ ನಾನು ವೋಲ್ಟೇಜನ್ನು ಮ್ಯಾಚ್ ಮಾಡಿ ವೋಲ್ಟೇಜನ್ನು ಕೊಡೋದಕ್ಕೆ ನಾವು ಪ್ಯಾರಲಲ್ ಆಪರೇಷನ್ ಅಂತ ಕರಿತೀವಿ. ಅಂದರೆ ಲೈನು ಆಪರೇಟ್ ಆಗ್ತಿರುತ್ತೆ, ಈ ಕಡೆಯಿಂದ ನಾನು ಜನರೇಟರ್ ಆಪರೇಟ್ ಆಗ್ತಿರುತ್ತೆ, ಅದನ್ನು ಒಟ್ಟಿಗೆ ಕನೆಕ್ಟ್ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ಪ್ಯಾರಲಲ್ ಆಪರೇಷನ್. Finally, it is the process of running
2 or more alternator in a common bus bar parallelly. ಇದಕ್ಕೆ ನಾವು ಪ್ಯಾರಲಲ್ ಆಪರೇಷನ್ ಅಂತೇಳಿ ಕರಿತೀವಿ. ಯಾಕೆ ಮಾಡಬೇಕು ಪ್ಯಾರಲಲ್ ಆಪರೇಷನ್? ವಾಟ್ ಆರ್ ಇಟ್ಸ್ ಅಡ್ವಾಂಟೇಜಸ್? ಒಂದು, ನಮಗೊಂದು ಡಿಮ್ಯಾಂಡ್ ಇದೆ ಲೋಡ್ ಇದು, ಅದನ್ನ ಫುಲ್ಫಿಲ್ ಮಾಡಲಿಕ್ಕೆ ಒಂದು ಆಲ್ಟರ್ನೇಟರ್ ಸಾಲಲ್ಲ ಎಲ್ರಿಗೂ ಕೊಡ್ಲಿಕ್ಕೆ. ನಮ್ಮ ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡಲಿಕ್ಕೆ ನಾವು ಒಂದಕ್ಕಿಂತ ಹೆಚ್ಚು ಆಲ್ಟರ್ನೇಟರ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀವಿ. ಹಾಗಾಗಿ ಇಟ್ ಈಸ್ ಬೆಟರ್ ಒಂದು ಆಲ್ಟರ್ನೇಟರ್ಗಿಂತ 2, 3, 4 ಆಲ್ಟರ್ನೇಟರ್ ನಂಬ್ಕೊಳ್ಳೋದಿರುತ್ತಲ್ಲ, ಅದು ಬೆಟರ್ ಮತ್ತೆ ಇಕನಾಮಿಕಲ್, ಮತ್ತೆ ಇಟ್ಸ್ ಎ ವೆರಿ ಗುಡ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಬೋದು ನಮ್ಮ ಡಿಮ್ಯಾಂಡ್. ಇನ್ನ ಎರಡನೇ ಅಡ್ವಾಂಟೇಜ್ ಏನು? ಆಲ್ಟರ್ನೇಟರ್ಗಳನ್ನ ಪೀರಿಯಾಡಿಕ್ ಓವರ್ ಹಾಲ್ ಮಾಡ್ಬೇಕಾಗತ್ತೆ. ಒಂದು 10 ಆಲ್ಟರ್ನೇಟ್ ಪ್ಯಾರಲಲ್ ಓಡಾಡ್ತಿದೆ ಅಂತ ಅನ್ಕೊಳ್ಳಿ, ತಿಂಗಳಿಗೊಂದ್ಸಲ ನಾವು ಸರ್ವಿಸ್ ಮಾಡಬೇಕು, ಓವರ್ ಹಾಲ್ ಮಾಡಬೇಕು ಅನ್ನಂಗಿದ್ರೆ ಒಂದು ಆಲ್ಟರ್ನೇಟರ್ನ ನಾವು ಆಫ್ ಮಾಡಿದ್ರೆ 9 ಆಲ್ಟರ್ನೇಟರ್ ನಡೀತಾ ಇರುತ್ತೆ. ಹಾಗಾಗಿ ಪೀರಿಯಾಡಿಕಲ್ ಓವರ್ ಹಾಲ್ಗಳನ್ನ 1 by 1 ಮಾಡ್ಬೋದು, ಯಾವುದೇ ಡಿಸ್ಟರ್ಬ್ ಆಗದೆ. ಸಪ್ಲೈ ಏನ ಶಟ್ ಡೌನ್ ಮಾಡದೆ, ಆಲ್ಟರ್ನೇಟರ್ನ ಶಟ್ ಡೌನ್ ಮಾಡದೆ, ಸಪ್ಲೈನ ಡಿಸ್ಟರ್ಬ್ ಮಾಡದೆ ನಾವು ಪೀರಿಯಾಡಿಕ್ ಓವರ್ ಹಾಲಿಂಗ್ ಅನ್ನ ಹೋಗ್ಬೋದು. ಸೊ ಇಟ್ ಇಂಪ್ರೂವ್ಸ್ ಇಟ್ಸ್ ಎಫಿಷಿಯನ್ಸಿ. ಇನ್ನು ಮೂರನೇ ಅಡ್ವಾಂಟೇಜ್ ಏನಂತಂದ್ರೆ, ಇನ್ ಕೇಸ್ ಆಫ್ ಒನ್ ಮೆಷಿನ್ ಫೈಲ್ಸ್, ಒಂದು ಮೆಷಿನ್ ಏನಾದ್ರೂ ಫೈಲ್ ಆದ್ರೆ ಬೇರೆ ಯೂನಿಟ್ ಏನಾಗುತ್ತೆ ಅದರ ಲೋಡ್ ಅನ್ನ ಕ್ಯಾರಿ ಮಾಡುತ್ತೆ. ಒಂದು ಪೀರಿಯಾಡಿಕಲ್ ಓವರ್ ಹಾಲಿಂಗ್ ಮತ್ತೆ ಡ್ಯಾಮೇಜ್ ಆದಾಗ ನಾವು ಫುಲ್ಲಿ ಶಟ್ ಡೌನ್ ಮಾಡೋದನ್ನ ತಪ್ಪುತ್ತೆ. ಅಂಡ್ ನಾಲ್ಕನೇ ಅಡ್ವಾಂಟೇಜು, ಅಡಿಷನಲ್ ಜನರೇಟಿಂಗ್ ಯೂನಿಟ್ ಕೆನ್ ಬಿ ಆಡೆಡ್ ಇನ್ ಕೇಸ್ ಲೋಡ್ ಆನ್ ದ ಪವರ್ ಸ್ಟೇಷನ್ ಇನ್ಕ್ರೀಸ್. ಮೂರು ದೊಡ್ಡದಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ಲೋಡ್ಗೆ ಡಿಮ್ಯಾಂಡ್ ಬರುತ್ತೆ. ಅವಾಗ ಏನ್ ಮಾಡ್ತೀವಿ, ಇರುವ ಆಲ್ಟರ್ನೇಟರ್ ಮೆಕ್ಯಾನಿಸಮ್, 10 ಆಲ್ಟರ್ನೇಟರ್ ಓಡ್ತಾ ಇದೆ ಅಂತಂದ್ರೆ ಈಗ ನಂದಿಸ್ ಡಿಮ್ಯಾಂಡ್ ಬರುತ್ತೆ, ಇನ್ನೊಂದಿಷ್ಟು ಡಿಮ್ಯಾಂಡ್ ಬರುತ್ತೆ, ಇನ್ನೊಂದು ಆಲ್ಟರ್ನೇಟರ್ 2 ಆಲ್ಟರ್ನೇಟರ್ ಹಾಕಿ ಅಂತೇಳಿ ಅದಕ್ಕೇನೆ ಆಡ್ ಮಾಡಬಹುದು. ಸೊ ಪ್ಯಾರಲಲ್ ಆಪರೇಷನ್ ಎಷ್ಟು ಆಲ್ಟರ್ನೇಟರ್ ಬೇಕಿದ್ರು ಕೂಡ ಕಾಮನ್ ಬಸ್ ಬಾರ್ಗೆ ಕನೆಕ್ಟ್ ಮಾಡ್ಕೊಂಡು ನಾವು ಆಲ್ಟರ್ನೇಟರ್ನ ರನ್ ಮಾಡಬಹುದು. ಇದು ಪ್ಯಾರಲಲ್ ಆಪರೇಷನ್ ನ ವೆರಿ ಗುಡ್ ಅಡ್ವಾಂಟೇಜ್. ಹಂಗಾಗಿ ಈ ನಂಬರ್ ಆಫ್ ಆಲ್ಟರ್ನೇಟರ್ನ ಪ್ಯಾರಲಲ್ ಆಗಿ ರನ್ ಮಾಡಬೇಕು ಅಂದ್ರೆ ಕಂಡೀಷನ್ ಇಲ್ವಾ? ಹೇಗೆ ಬೇಕಿದ್ರು ಹಾಗೆ ಮಾಡ್ಬೋದಾ? ಹಂಗೆ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ಸೆವರಲ್ ಕಂಡೀಷನ್ಸ್ ಇದೆ. ಅದರಲ್ಲಿ ನಮ್ಮ 2 ಥರದ ಪ್ಯಾರಲಲ್ ಆಪರೇಷನ್ ಇರುತ್ತೆ. ಒಂದು ನೆನಪಿರ್ಲಿ, ಒಂದು ಆಲ್ರೆಡಿ ಇರುವ ಮೈನ್ ಲೈನ್ಗೆ ನನ್ನ ಆಲ್ಟರ್ನೇಟರ್ನ ನಾನು ಕನೆಕ್ಟ್ ಮಾಡೋದು, ಇದು ಕಂಡೀಷನ್. ದಿಸ್ ಈಸ್ ದ ಪ್ಯಾರಲಲ್ ಆಪರೇಷನ್ ವಿತ್ ದಿ ಬಸ್ ಬಾರ್ ಅಂತೇಳಿ ಕರಿತೀವಿ. ಒಂದು ಜನರೇಟರ್ ಇನ್ನೊಂದು ಜನರೇಟರ್ ಜೊತೆಗೆ ಪ್ಯಾರಲಲ್ ಆಪರೇಟ್ ಮಾಡೋದು. ಆಲ್ರೆಡಿ ಒಂದು ಓಡ್ತಾ ಇರುತ್ತೆ, ಇನ್ನೊಂದು ಜನರೇಟರ್ ಆನ್ ಮಾಡಿ ಈ ಜನರೇಟರ್ ಜೊತೆಗೆ ಪ್ಯಾರಲಲ್ ಸಿಂಕ್ರನೈಸ್ ಮಾಡಿ ಅದನ್ನ ನಾವು ಲೈನಿಗೆ ಕನೆಕ್ಟ್ ಮಾಡೋದು. ಇದು 2ನೇ ತರದ್ದು. ಸೊ ಹಾಗಾಗಿ ವಿತ್ ಬಸ್ ಬಾರ್ ಜೊತೆ ಮಾಡೋದಿದ್ರೆ ಕಂಡೀಷನ್ ನಂಬರ್ 1, ವಿತ್ ಬಸ್ ಬಾರ್ ನಲ್ಲಿ ನನ್ನ ಈ ಜನರೇಟರ್, ಮೈನ್ ಜನರೇಟರ್ ನನ್ನ ಬಸ್ ಬಾರಿನ ಆಲ್ರೆಡಿ ಸಪ್ಲೈ ಹೋಗ್ತಾ ಇರುವಂತ ಬಸ್ ಬಾರಿನ ಜೊತೆ ಪ್ಯಾರಲಲ್ ಆಪರೇಟ್ ಮಾಡೋದಾದ್ರೆ ಟರ್ಮಿನಲ್ ವೋಲ್ಟೇಜ್ ಇಸ್ ಐಡೆಂಟಿಕಲ್ ಟು ದಿ ನೆಟ್ವರ್ಕ್ ವೋಲ್ಟೇಜ್. ನನ್ನ ಜನರೇಟರ್ ನಲ್ಲಿ ಜನರೇಟ್ ಮಾಡುವ ವೋಲ್ಟೇಜು ಅದರ ವೋಲ್ಟೇಜ್ಗೆ ಸಮ ಆಗಿರಬೇಕು. 2ನೇ ಕಂಡೀಷನ್, ಇದನ್ನ ಆನಂತರ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದೊಂದನ್ನೇ. ಇಟ್ಸ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ದಿ ನೆಟ್ವರ್ಕ್ ಫ್ರೀಕ್ವೆನ್ಸಿ. ನನ್ನ ಜನರೇಟರ್ 50 ಹರ್ಟ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಆ ನೆಟ್ವರ್ಕ್ ಬಸ್ ಬಾರಿನ ಫ್ರೀಕ್ವೆನ್ಸಿ ಕೂಡ 50 ಹರ್ಟ್ಸ್ ಇರಬಹುದು, ಅದಕ್ಕೆ ಮ್ಯಾಚ್ ಆಗಬೇಕು. 3ನೇದು ಫೇಸ್ ಸೀಕ್ವೆನ್ಸ್, ಅಂದ್ರೆ ರೆಡ್, ಯೆಲ್ಲೋ, ಬ್ಲೂ 3 ಫೇಸ್ ಆಗಿದ್ರೆ 3 ಫೇಸ್ ನಲ್ಲಿ ಯಾವುದರ ನಂತರ ಯಾವ್ದು ಹೋಗುತ್ತೆ. RYB ಇರೋದು ಬಸ್ ಬಾರಿನ RYB ಜೊತೆನೇ ಇರಬೇಕು. ದ ಫೇಸ್ ಸೀಕ್ವೆನ್ಸ್ ಆಫ್ ಬೋತ್ ಆಲ್ಟರ್ನೇಟರ್ ಅಂಡ್ ನೆಟ್ವರ್ಕ್ ಆರ್ ಸೇಮ್. 4ನೇದು ಫೇಸ್ ರಿಲೇಷನ್ ಆಫ್ ಬೋತ್ ಆಲ್ಟರ್ನೇಟರ್ ಅಂಡ್ ನೆಟ್ವರ್ಕ್ ಆಲ್ಸೋ ದಿ ಸೇಮ್. 2ನೇ ಪಾರ್ಟು, ಇನ್ನೊಂದು ಆಲ್ಟರ್ನೇಟರ್ ಇರುವ ಆಲ್ಟರ್ನೇಟರ್ ರನ್ ಆಗ್ತಾ ಇರೋ ಆಲ್ಟರ್ನೇಟರ್ ಜೊತೆಗೆ ಪ್ಯಾರಲಲ್ ಆಪರೇಷನ್ ಮಾಡೋದಿದ್ರೆ ಇಷ್ಟು ಕಂಡೀಷನ್ನ ನಡುವೆ ಅದರ ಸ್ಪೀಡು, ಅದರ ಫ್ರೀಕ್ವೆನ್ಸಿ, ಅದರ KVA ರೇಂಜ್, ಈ ಆಲ್ಟರ್ನೇಟರ್ನ KVA ರೇಂಜು ಇನ್ನೊಂದು ಆಲ್ಟರ್ನೇಟರ್ನ KVA ರೇಂಜು ಒಂದೇ ಆಗಿರಬೇಕು. ಹಾಗಾಗಿ KVA ರೇಟಿಂಗು, ಫೇಸ್ ಸೀಕ್ವೆನ್ಸು ಆಫ್ ಬೋತ್ ದ ಮಿಷನ್ಸ್ ಮಸ್ಟ್ ಬಿ ಸೇಮ್ ಅಲ್ವಾ? ಇನ್ನೊಂದು ಆಲ್ಟರ್ನೇಟರ್ ಜೊತೆಗೆ ಪ್ಯಾರಲಲ್ ಆಪರೇಟ್ ಮಾಡ್ತೀವಿ ಅನ್ನೋದಿದ್ರೆ 2 ಆಲ್ಟರ್ನೇಟರ್ನ ಸ್ಪೀಡು, ಫ್ರೀಕ್ವೆನ್ಸಿ, KVA ರೇಟಿಂಗು ಮತ್ತು ಫೇಸ್ ಸೀಕ್ವೆನ್ಸ್ ಇದೆಯಲ್ಲ ಅದು ಸಮ ಇರಬೇಕು. ಹಾಗಿದ್ರೆ ಮಾತ್ರ ಪ್ಯಾರಲಲ್ ಆಪರೇಷನ್ ಆಗುತ್ತೆ. ಇಲ್ಲ ಅಂದ್ರೆ ಒಂದು ಇನ್ನೊಂದಕ್ಕೆ ವ್ಯತ್ಯಾಸ ಆಗಿ ಬೋತ್ ದ ಆಲ್ಟರ್ನೇಟರ್ ಮೇ ಬಿ ಗೆಟ್ ಡ್ಯಾಮೇಜ್.
There are 4 important conditions for synchronization. They are phase sequence matching, voltage matching, frequency matching, and phase angle matching of both incoming and running alternators. Let us see the first condition, that is, the phase sequence of incoming alternator should be matched with the phase sequence of running alternator. For example, the phase sequence of incoming alternator is RYB, then the phase sequence of running alternator must be RYB. At this condition, both the alternators are rotating in same direction with same phase sequence. If the phase sequences of incoming alternator and running alternator are not same, then they are rotating in opposite directions. The second condition is that the voltage of incoming alternator should be matched with the voltage of running alternator for a proper synchronization. A 5% of voltage difference is allowed between the alternators. If there is a difference in voltage levels of more than 5%, then there will be flow of large amount of circulating currents in the internal circuit connecting the two alternators. If the synchronization is done with a lot of difference in voltages, it may cause damages to both the alternators. The third condition is frequency of incoming alternator should be matched with the frequency of running alternator. The frequency of the incoming alternator and the running alternator will be equal when the alternators are rotating at same speed. A difference in frequency indicates that the amount of stored energy in the rotor of the incoming alternator is either greater or less than the running alternator. Therefore, if paralleling is carried out when a frequency difference exists, a surge will take place. The fourth condition is phase angle of incoming alternator should be matched with phase angle of running alternator. The phase angle between the two alternators should be within 6 degrees. This condition can be obtained only when the frequency of the two supplies are the same and the phase sequences are also same. A difference in phase angle between the running and incoming alternators at the moment of paralleling will produce synchronizing currents. You have learned the required conditions to be satisfied for the synchronization. ಸಿಂಕ್ರನೈಸೇಷನ್ ಮಾಡೋದೊಂದು ಪ್ರೋಸೆಸ್. ಈ ಪ್ರೋಸೆಸ್ನಲ್ಲಿ ಹಲವಾರು ಮೆಥಡ್ಗಳಿವೆ. ದಿಸ್ ಇಸ್ ಕಾಲ್ಡ್ ದ ಮೆಥಡ್ ಆಫ್ ಸಿಂಕ್ರನೈಸೇಷನ್. ಒಂದು ಲ್ಯಾಂಪ್ ಮೆಥಡ್ಗಳು. ಲ್ಯಾಂಪನ್ನು ಕನೆಕ್ಟ್ ಮಾಡ್ತಾ ಸಿಂಕ್ರನೈಸ್ ಮಾಡ್ತೀವಿ. ಇದರಲ್ಲಿ ಡಾರ್ಕ್ ಲ್ಯಾಂಪ್ ಮೆಥಡ್, ಬ್ರೈಟ್ ಲ್ಯಾಂಪ್ ಮೆಥಡ್, ಡಾರ್ಕ್ ಅಂಡ್ ಬ್ರೈಟ್ ಲ್ಯಾಂಪ್ ಮೆಥಡ್ ಅಥವಾ ರೋಟರಿ ಸರ್ಕ್ಯೂಟ್ ಮೆಥಡ್ ಅಂತ ಕರಿತೀವಿ. ಇನ್ನು ಎರಡನೇ ಪಾರ್ಟು ಸಿಂಕ್ರೋಸ್ಕೋಪ್ ಮೆಥಡ್. ಇದೊಂದು ಮೀಟ್ರು, ಇದನ್ನ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಏನು ಅಂತೇಳಿ. ಸೊ ಮೇಜರ್ಲಿ ಲ್ಯಾಂಪ್ ಮೆಥಡ್, ಇನ್ನೊಂದು ಸಿಂಕ್ರೋಸ್ಕೋಪ್ ಮೆಥಡ್. ಎರಡು ಮೆಥಡ್ನಲ್ಲಿ ನಾವು ಸಿಂಕ್ರನೈಸೇಷನ್ ಮಾಡ್ತೀವಿ. ಈಗ ಡಾರ್ಕ್ ಲ್ಯಾಂಪ್ ಮೆಥಡ್ಗೆ ಬರೋಣ. ಚಿತ್ರ ನೋಡ್ತಿದ್ದೀರಿ. ಒಂದು ಆಲ್ಟರ್ನೇಟ್ರು ಇನ್ನೊಂದು ಆಲ್ಟರ್ನೇಟರ್ ಜೊತೆಗೆ ಕಾಮನ್ ಬಸ್ ಬಾರ್ ಜೊತೆ ಪ್ಯಾರಲಲ್ ಆಪರೇಷನ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅಲ್ವಾ. ಈ ಮೆಥಡ್ ಅಲ್ಲಿ GS1 ಅಂದ್ರೆ ಜನರೇಟರ್ 1 ಆಲ್ರೆಡಿ ರನ್ ಆಗ್ತಾ ಇರುವಂತ ಜನರೇಟರ್. ಆ ಜನರೇಟರ್ ಜೊತೆಗೆ ಎರಡನೇ ಜನರೇಟರ್ G2 ಇದೆಯಲ್ಲ, ಅದನ್ನ ನಾವು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಈ ಕೇಸ್ನಲ್ಲಿ ನಾವು ಈ ಮೂರನ್ನು ಚೆಕ್ ಮಾಡ್ಬೇಕಲ್ಲ. ಏನು, ಸೀಕ್ವೆನ್ಸ್ ಕರೆಕ್ಟ್ ಇದೆಯಾ, ಸ್ಪೀಡ್ ಕರೆಕ್ಟ್ ಇದೆಯಾ, ಫ್ರೀಕ್ವೆನ್ಸಿ ಕರೆಕ್ಟ್ ಇದೆಯಾ. ನಮಗೆ ಗೊತ್ತಿದೆ ಫ್ರೀಕ್ವೆನ್ಸಿ ಕನೆಕ್ಟ್ ಮಾಡ್ಬೇಕಂತಂದ್ರೆ ಎರಡನ್ನು ಚೆಕ್ ಮಾಡ್ತೀವಿ. ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವು ಲ್ಯಾಂಪ್ ಅನ್ನು ಹಾಕ್ತೀವಿ. ಲ್ಯಾಂಪ್ ಮಾಡೋದು ಅದರ ಸೀಕ್ವೆನ್ಸ್ಗಳು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಲಿಕ್ಕೆ. ಯಾವ
ಮೆಷಿನ್ ಸ್ಲೋ ಇದೆ, ಯಾವ ಮೆಷಿನ್ ಫಾಸ್ಟ್ ಇದೆ ಅಂತ ಚೆಕ್ ಮಾಡಲಿಕ್ಕೆ ನಾವು ಲ್ಯಾಂಪನ್ನು ಬಳಸ್ತೀವಿ. ಈ ಕೇಸ್ನಲ್ಲಿ ಎರಡು ಲ್ಯಾಂಪ್ಗಳನ್ನು ಪ್ರತಿ ಲೈನ್ಗೂ ಸೀರೀಸ್ ಆಗಿ ಕನೆಕ್ಟ್ ಮಾಡ್ತೀವಿ. ಇನ್ ಸೀರೀಸ್ ಆಫ್ ಈಕ್ವಲ್ ವ್ಯಾಟೇಜ್ ಆರ್ ಕನೆಕ್ಟೆಡ್ ಅಕ್ರಾಸ್ ಈಚ್ ಪೋಲ್ ಆಫ್ ದಿ ಮೇನ್ ಸ್ವಿಚ್. ಯಾವ ಆಲ್ಟರ್ನೇಟರ್ನ ನಾವು ಪ್ಯಾರಲಲ್ ಕನೆಕ್ಟ್ ಮಾಡಬೇಕು ಅಂತ ಇರ್ತೀವೋ ಆ ಆಲ್ಟರ್ನೇಟರ್ ಮತ್ತೆ ಪ್ಯಾರಲಲ್ ಕನೆಕ್ಟ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಲೈನ್ ಇದೆಯಲ್ಲ, ಅವೆರಡರ ನಡುವೆ ಒಂದು ಮಾಸ್ಟರ್ ಸ್ವಿಚ್ ಹಾಕ್ತೀವಿ. ICTP ಸ್ವಿಚ್ ಆಫ್ ಆಗಿರುತ್ತೆ. ಈ ಲ್ಯಾಂಪ್ಗಳ ಮುಖಾಂತರ ಸರ್ಕ್ಯೂಟ್ ಕನೆಕ್ಷನ್ ಆಗಿರುತ್ತೆ. ಅಂದ್ರೆ ಸೀರೀಸ್ ಆಯ್ತು. ಎರಡು ಮೆಷಿನಿನ ನಡುವೆ ಲ್ಯಾಂಪ್ಗಳು, ಸೇಮ್ ವ್ಯಾಟೇಜಿನ ಲ್ಯಾಂಪ್ಗಳು ಸೀರೀಸ್ ಆಗಿ ಕನೆಕ್ಟ್ ಮಾಡ್ತೀವಿ. ದಿಸ್ ಇಸ್ ದ ಕನೆಕ್ಷನ್ ಆಫ್ ಡಾರ್ಕ್ ಲ್ಯಾಂಪ್ ಮೆಥಡ್. ಈ ಮೆಥಡ್ ಅಲ್ಲಿ 3 ಲ್ಯಾಂಪ್ ಯೂನಿಟ್ ಶುಡ್ ಬಿ ಬ್ರೈಟ್. ಫಸ್ಟ್ ಏನಾಗುತ್ತೆ, ಬ್ರೈಟ್ ಆಗುತ್ತೆ, ಆ ನಂತರ ನಿಧಾನಕ್ಕೆ ಡಿಮ್ ಆಗಿ ಹೋಗ್ಲಿಕ್ಕೆ ಶುರುವಾಗುತ್ತೆ. ಆಗ ನೀವು ಇನ್ಕಮಿಂಗ್ ಮೆಷಿನ್ ಇದೆಯಲ್ಲ ಅದನ್ನು ಸ್ಪೀಡನ್ನು ಅಡ್ಜಸ್ಟ್ ಮಾಡ್ತೀವಿ. ಯಾವಾಗ ನಿಧಾನಕ್ಕೆ ಲ್ಯಾಂಪು ಡಾರ್ಕ್ ಆಗೋ ಥರದಲ್ಲಿ ಮಾಡಿ. ದ ಕರೆಕ್ಟ್ ಮೊಮೆಂಟ್ ಆಫ್ ಸ್ವಿಚಿಂಗ್ ಆನ್ ಇಸ್ ವೆನ್ ಆಲ್ ದ ಲ್ಯಾಂಪ್ಸ್ ಆರ್ ಟೋಟಲಿ ಡಾರ್ಕ್. 3 ಲ್ಯಾಂಪ್ಗಳು ಅಟ್ ಎ ಟೈಮ್ನಲ್ಲಿ ಡಾರ್ಕ್ ಇದನ್ನು ಕಾಣಿಸಿದ ತಕ್ಷಣ ನಾವು ಸ್ವಿಚ್ನ ಮಾಡಬೇಕಂದ್ರೆ ಲೋಡನ್ನು ಶಿಫ್ಟ್ ಮಾಡ್ತೀವಿ. ಈ ಆಲ್ಟರ್ನೇಟರ್ನ ಇದನ್ನು ಮೈನ್ ಸಪ್ಲೈ ಕಡೆಗೆ ಅಂದರೆ ಮೈನ್ ಆಲ್ಟರ್ನೇಟರ್ ಕಡೆಗೆ ಸ್ವಿಚ್ ಓವರ್ ಮಾಡ್ತೀವಿ. ಆಗ ಪ್ಯಾರಲಲ್ ಆಪರೇಷನ್ ಆಯಿತು. ಈ ಮೆಥಡಿನ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ದ ಲ್ಯಾಂಪ್ ಡು ನಾಟ್ ಶೋ ವೆದರ್ ದ ಇನ್ಕಮಿಂಗ್ ಮೆಷಿನ್ ಇಸ್ ಸ್ಲೋ ಆರ್ ಫಾಸ್ಟ್. ಲ್ಯಾಂಪ್ ಬ್ರೈಟಿಂದ ಡಾರ್ಕ್ ಆಗುತ್ತೆ, ಆದರೆ ಯಾವುದು ಸ್ಲೋ ಯಾವುದು ಫಾಸ್ಟ್ ಅಂತ ಜಡ್ಜ್ ಮಾಡೋದು ಕಷ್ಟ ಆಗುತ್ತೆ. ಎರಡನೇದು ಏನಂತಂದರೆ ಈ ಡಾರ್ಕ್ ಪೀರಿಯಡ್ ಯಾವಾಗ ಆಯಿತು ಅನ್ನೋದು ಜಡ್ಜ್ ಮಾಡೋದು ಕಷ್ಟ ಆಗುತ್ತೆ. ಸೊ ಈ ಮೆಥಡಲ್ಲಿರುವಂಥ ಡಿಸ್ಅಡ್ವಾಂಟೇಜ್. ಈಗ ಅದೇ ಥರದಲ್ಲಿ ಇನ್ನೊಂದು ಬ್ರೈಟ್ ಲ್ಯಾಂಪ್ ಮೆಥಡ್, ವ್ಯತ್ಯಾಸ ಏನಿದೆ. ಈ ಮೆಥಡಲ್ಲಿ ಏನು ಮಾಡ್ತೀವಿ, ಲ್ಯಾಂಪ್ಗಳು 2 ಫೇಸ್ಗೆ ಅಕ್ರಾಸಾಗಿ ಕನೆಕ್ಟ್ ಮಾಡ್ತೀವಿ. ಅದರಲ್ಲಿ ಏನು ಮಾಡಿದ್ವಿ, ಡಾರ್ಕ್ ಲ್ಯಾಂಪ್ ಮೆಥಡಲ್ಲಿ ಸೀರೀಸಾಗಿ ಕನೆಕ್ಟ್ ಮಾಡಿದ್ವಿ. ಇದರಲ್ಲಿ ಏನು ಮಾಡ್ತೀವಿ, ಪ್ಯಾರಲಲಾಗಿ ಕನೆಕ್ಟ್ ಮಾಡ್ತೀವಿ. ರೆಡ್ಡನ್ನು ಯೆಲ್ಲೋಗೆ ರೆಡ್ ಯೆಲ್ಲೋ ಬ್ಲೂ, ರೆಡ್ ಆ್ಯಂಡ್ ಬ್ಲೂ, ಈ ಥರದಲ್ಲಿ ಈ 2 ಲ್ಯಾಂಪ್ಗಳನ್ನು ಸೇಮ್ ವ್ಯಾಟೇಜನ್ನು ನಾವು 2 ಲೈನಿಗೆ ಪ್ಯಾರಲಲಾಗಿ ಕನೆಕ್ಟ್ ಮಾಡ್ತೀವಿ. ಅದು ಬ್ರೈಟಿಂದ ಡಾರ್ಕ್ ಆಗಲಿಕ್ಕೆ ಬರುತ್ತೆ, ಇದು ಡಾರ್ಕಿಂದ ಬ್ರೈಟ್ ಆಗುತ್ತೆ, ಅಷ್ಟೇ ವ್ಯತ್ಯಾಸ. ಇನ್ನೇನು ಡಿಫ್ರೆನ್ಸ್ ಇಲ್ಲ 2 ಮೆಥಡಲ್ಲಿ. ಒಂದು ಆಲ್ರೆಡಿ ರನ್ ಆಗ್ತಿರುತ್ತೆ, ಲೆಫ್ಟಲ್ಲಿ ಕಾಣ್ತಾ ಇರುವಂಥ ನಿಮ್ಮ ಈ ಆಲ್ಟರ್ನೇಟ್ರು, ಮೈನ್ ಆಲ್ಟರ್ನೇಟ್ರು ಆಲ್ರೆಡಿ ರನ್ ಆಗ್ತಾ ಇರುತ್ತೆ. ಈ ಆಲ್ಟರ್ನೇಟ್ರು ನೀವು ಪ್ಯಾರಲಲ್ ಆಪ್ರೇಟ್ ಮಾಡಬೇಕಾಗಿರೋಂಥ ಇದು. ಈ ಲ್ಯಾಂಪ್ ಮೆಕ್ಯಾನಿಸಮ್ ಇದೆಯಲ್ಲ, ದಿಸ್ ಲ್ಯಾಂಪ್ ಮೆಕ್ಯಾನಿಸಮು ಈ ಲ್ಯಾಂಪ್ 1 ಬ್ಲೂ ಮತ್ತು ವೈಗೆ ಕನೆಕ್ಟ್ ಆಗಿದೆ, ಲ್ಯಾಂಪ್ 2 ಯೆಲ್ಲೋ ಮತ್ತು ಬ್ಲೂಗೆ ಕನೆಕ್ಟ್ ಆಗಿದೆ, ಲ್ಯಾಂಪ್ 3 ಬ್ಲೂ ಮತ್ತು ರೆಡ್ಗೆ ಕನೆಕ್ಟ್ ಆಗಿದೆ. ಅಂದರೆ ದಿಸ್ ಇಸ್ ಕಾಲ್ಡ್ ಫುಲ್ಲಿ ಬ್ರೈಟ್ ಲ್ಯಾಂಪ್ ಮೆಥಡ್. ಇಲ್ಲೂ ಅಷ್ಟೇ, ಲ್ಯಾಂಪು ಬ್ರೈಟ್ ಆಗ್ತಾ ಬರ್ತಾ ಎಲ್ಲ ಲ್ಯಾಂಪ್ಗಳು ಈಕ್ವಲ್ ಬ್ರೈಟ್ ಆದಮೇಲೆ ಒಂದೊಂದಾಗಿ ಬ್ರೈಟ್ ಆಗ್ತಾ ಬರುತ್ತೆ, ಒಂದೊಂದು ಲೈನು ಈಕ್ವಲ್ ಬ್ರೈಟ್ ಆದ ತಕ್ಷಣ ನಾವು ಲೈಟನ್ನು ಸ್ವಿಚ್ ಓವರ್ ಮಾಡ್ತೀವಿ. ಅಂದರೆ ಮೈನ್ ಸ್ವಿಚ್ಚನ್ನು ಸ್ವಿಚ್ ನಂಬರ್ 2ನ ಆನ್ ಪೊಸಿಷನಿಗೆ ತರ್ತೀವಿ. ಈ ಮೆಥಡ್ಡು ಕೂಡ ಡಾರ್ಕ್ ಲ್ಯಾಂಪ್ ಮೆಥಡಿನ ನಲ್ಲಿ ಏನೇನು ಡಿಸ್ಅಡ್ವಾಂಟೇಜ್ ಇದೆ ಅದೇ ಡಿಸ್ಅಡ್ವಾಂಟೇಜ್. ಅಂದರೆ ಯಾವುದು ಸ್ಲೋ ಇದೆ ಯಾವುದು ಫಾಸ್ಟ್ ಇದೆ ಅಂತ ಜಡ್ಜ್ ಮಾಡೋದು ಕಷ್ಟ. ಎರಡನೇದು ಯಾವ ಟೈಮ್ನಲ್ಲಿ ನಾವು ಸ್ವಿಚ್ ಆನ್ ಮಾಡಬೇಕು ಅನ್ನೋದು ಕಷ್ಟ. ಅಂದರೆ ಈ ಬ್ರೈಟರ್ ಅಥವಾ ಡಾರ್ಕರ್ ಪೊಸಿಷನ್ನ ಕಂಡುಹಿಡಿಯೋದು ಕಷ್ಟ. ಎರಡು ಬೋತ್, ಅದು ಡಾರ್ಕ್ ಲ್ಯಾಂಪ್ ಮೆಥಡ್, ಇದು ಬ್ರೈಟ್ ಲ್ಯಾಂಪ್ ಮೆಥಡ್. ಇವೆರಡರ ಎಲಿಮಿನೇಷನ್ ಅನ್ನ, ಅಂದರೆ ಇವೆರಡರ ನ್ಯೂನ್ಯತೆಯನ್ನು, ಎರರ್ಗಳನ್ನು ಎಲಿಮಿನೇಟ್ ಮಾಡಲಿಕ್ಕೆ ನಾವು ಸ್ವಲ್ಪ ಡಾರ್ಕ್ ಬ್ರೈಟ್ ಲ್ಯಾಂಪ್ ಮೆಥಡ್ ಅನ್ನ ಬಳಸ್ತೀವಿ. ಅದಕ್ಕೆ ರೋಟರಿ ಸರ್ಕ್ಯೂಟ್ ಮೆಥಡ್ ಅಂತ ಕರಿತೀವಿ. ಇದರಲ್ಲಿ ಏನು ಮಾಡ್ತೀವಿ, ಇದರಲ್ಲಿ ಯಾವ ಮೆಷಿನ್ 1 ಆರ್ ಮೆಷಿನ್ 2 ಯಾವ ಆಲ್ಟರ್ನೇಟ್ರು ಸ್ಲೋ ಓಡ್ತಾ ಇದೆ, ಯಾವ ಓಟ್ರು ಸ್ಪೀಡ್ ಓಡ್ತಾ ಇದೆ ಅಂತೇಳಿ ನಾವು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಏನು ಮಾಡ್ತೀವಿ ಅಂತಂದ್ರೆ 2 ಪ್ಯಾರಲಲ್ ಕನೆಕ್ಟ್ ಮಾಡ್ತೀವಿ, ಒಂದನ್ನು ಸೀರೀಸ್ ಆಗಿ ಕನೆಕ್ಟ್ ಮಾಡ್ತೀವಿ. ನಾವು ನೋಡ್ತಾ ಇದೀವಿ ಲ್ಯಾಂಪ್ 1 ರೆಡ್ ಫೇಸ್ ಇಂದ ಕನೆಕ್ಟ್ ಆಗಿ ಬ್ಲೂ ಫೇಸಿಗೆ ಕನೆಕ್ಟ್ ಆಗಿದೆ. ಹಾಗೆ ಲ್ಯಾಂಪ್ 2 ಯೆಲ್ಲೋ ಫೇಸ್ ಇಂದ ಯೆಲ್ಲೋ ಫೇಸ್ಗೆ ಕನೆಕ್ಟ್ ಆಗಿದೆ, ಅದು ಮಾತ್ರ ಸೀರೀಸ್ ಆಗಿ ಕನೆಕ್ಟ್ ಆಗಿದೆ ಲ್ಯಾಂಪ್ 2. ಲ್ಯಾಂಪ್ 3 ಬ್ಲೂ ರೆಡ್, ಇದು ರೆಡ್ ಅಂಡ್ ಯೆಲ್ಲೋ, ಈ ಥರದಲ್ಲಿ ಕನೆಕ್ಷನ್ ಇಂಟರ್ಚೇಂಜ್ ಆಗಿದೆ. 2
ಪ್ಯಾರಲಲ್ ಕನೆಕ್ಟ್ ಮಾಡಿದೆ, ಲ್ಯಾಂಪ್ 1 ಅಂಡ್ ಲ್ಯಾಂಪ್ 3, ಲ್ಯಾಂಪ್ 2 ಸೀರೀಸ್ ಕನೆಕ್ಟ್ ಮಾಡಿದೆ. ಲ್ಯಾಂಪ್ 2 ಡಾರ್ಕ್ ಮೆಥಡ್, ಲ್ಯಾಂಪ್ 1 ಲ್ಯಾಂಪ್ 3 ಬ್ರೈಟ್ ಲ್ಯಾಂಪ್ ಮೆಥಡ್. ಹಾಗಾಗಿ ಇದನ್ನ ಡಾರ್ಕ್ ಬ್ರೈಟ್ ಮೆಥಡ್ ಅಂತ ಕರಿತೀವಿ. ಲ್ಯಾಂಪ್ 1 ಕನೆಕ್ಟೆಡ್ ಅಕ್ರಾಸ್ ಫೇಸ್ ಬಿ ಅಂಡ್ L2 ಅಂಡ್ L3 ಆರ್ ಕನೆಕ್ಟೆಡ್ ಅಕ್ರಾಸ್ ರೆಡ್ ಅಂಡ್ ವೈ as shown in figure. ಈ ಮೆಥಡ್ ಅಲ್ಲಿ ಏನಾಗುತ್ತೆ, ಇದರ ಈ ಸಿಂಕ್ರನೈಸೇಷನ್ voltage ಪ್ರೋಸೆಸ್ ಅನ್ನ ಎರಡು ಸ್ಟಾರ್ ವೆಕ್ಟರ್ಗಳಲ್ಲಿ ವಿವರಿಸಬಹುದು. ವೋಲ್ಟೇಜ್ ಸ್ಟಾರ್ ಆಫ್ 2 ಮೆಷಿನ್ ಆರ್ ಶೋ ಈಗ ಫಿಗರ್ ಎರಡು ಮಿಷನ್ಗಳ ಫ್ರೀಕ್ವೆನ್ಸಿಗಳು ವ್ಯತ್ಯಾಸ ಇದ್ದರೆ ಈ ಎರಡು ಸ್ಟಾರ್ ವೆಕ್ಟರ್ಗಳು ಈಕ್ವಲ್ ಸ್ಪೀಡ್ನಲ್ಲಿ ಓಡುತ್ತೆ. ಒಂದು ವೇಳೆ ಇನ್ಕಮಿಂಗ್ ಮೆಷಿನ್ 2 ಅಥವಾ ಬಸ್ ಬಾರ್ ವೆಕ್ಟ್ರಿಗಿಂತ ವೇಗವಾಗಿ ಓಡಿದರೆ ವೋಲ್ಟೇಜ್ ಸ್ಟಾರ್ RYB ಇದೆಯಲ್ಲ, ಅದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಓಡುತ್ತೆ. ಹಾಗೆ ಲ್ಯಾಂಪು ಕೂಡ L1, L2, L3 ಈ ಸೀಕ್ವೆನ್ಸ್ನಲ್ಲಿ ಆನ್ ಆಗ್ತಾ ಹೋಗುತ್ತೆ. ಒಂದು ವೇಳೆ ಇನ್ಕಮಿಂಗ್ ಮೆಷಿನ್ ಬಸ್ ಬಾರ್ ವೆಕ್ಟಾರ್ಗಿಂತ ಸ್ಲೋ ಇದ್ದರೆ ಆಗ ಲ್ಯಾಂಪು L3, L2, L1 ಸೀಕ್ವೆನ್ಸ್ನಲ್ಲಿ ಗ್ಲೋ ಆಗುತ್ತೆ. ಒಂದು ಗಮನಿಸಬೇಕಾಗಿರೋ ಅಂಶ ಏನಂತ ಹೇಳಿದೆ, ಈ ಅನ್ಕ್ರಾಸ್ಡ್ ಲ್ಯಾಂಪ್ L2 ಇದೆಯಲ್ಲ, ಅದು ಡಾರ್ಕ್ ಆಗುತ್ತೆ. ಇನ್ನು ಕ್ರಾಸ್ ಆಗಿರುವ ಎರಡು ಲ್ಯಾಂಪ್ಗಳಿದೆಯಲ್ಲ L1 ಮತ್ತು L3, ಇದು ಬ್ರೈಟ್ ಆಗುತ್ತೆ. ಈ ಸೀಕ್ವೆನ್ಸ್ನಲ್ಲಿ ಫುಲ್ಲಿ ಡಾರ್ಕ್ ಮತ್ತು ಬ್ರೈಟ್ ಆಗಿದ್ದಾಗ ಮಾತ್ರ ಸಿಂಕ್ರನೈಸೇಷನ್ ಆಯಿತು ಅಂತ ಅರ್ಥ. ಆಗ ಮೆಷಿನ್ 2 ಇದೆಯಲ್ಲ, ಬಸ್ ಬಾರ್ಗೆ ಸ್ವಿಚ್ ಓವರ್ ಆಗುತ್ತೆ. ಸ್ವಿಚ್ ಓವರ್ ಮಾಡ್ತೀವಿ ಆ ಟೈಮ್ನಲ್ಲಿ. ಈ ಮೆಥಡ್ನಲ್ಲಿ ನಮಗೆ ಯಾವ ಮೆಷಿನ್ ಸ್ಲೋ ಇದೆ, ಯಾವ ಮೆಷಿನ್ ಫಾಸ್ಟ್ ಇದೆ ಅಂತ ಸುಲಭವಾಗಿ ಈ ಲ್ಯಾಂಪ್ ಮೂಮೆಂಟ್ನಲ್ಲಿ ನೋಡಿ ನಿರ್ಧರಿಸ್ಬೋದು. ಹಾಗಾಗಿ ಈ ಮೆಥಡನ್ನು ಡಾರ್ಕ್ ಬ್ರೈಟ್ ಲ್ಯಾಂಪ್ ಮೆಥಡ್ ಅಂತ ಕರೀತಾರೆ. ಈ ಮಾದರಿಯನ್ನು ಸಜೆಸ್ಟ್ ಮಾಡಿದ್ದು ವಿಜ್ಞಾನಿಗಳು ಸಿಮನ್ಸ್ ಮತ್ತು ಹಾಲ್ಸ್ಕೆ ಅನ್ನೋರು. ಸೊ ಎರಡೂ ಮೆಥಡನ್ನು ಸೇರಿಸಿದ್ದೆ ಬ್ರೈಟ್ ಡಾರ್ಕ್ ಮೆಥಡ್. ಇದು ರೊಟೇಷನಲ್ ಸಿಸ್ಟಮ್ ನಮಗೆ ಗೊತ್ತಾಗೋದ್ರಿಂದ ರೋಟರಿ ಸರ್ಕ್ಯೂಟ್ ಸಿಸ್ಟಮ್ ಅಂತೇಳಿ ಕೂಡ ಇದನ್ನ ಕರಿತೀವಿ. ಈ ಮೆಥಡ್ಗೆ ಈ ಎಲ್ಲವೂ ಸಮಸ್ಯೆನೆ. ಈ ಲ್ಯಾಂಪ್ ಮೆಥಡ್ನಲ್ಲಿ ನಮಗೆ ಕಣ್ಣಿನ ಪ್ರಾಬ್ಲಮ್ ಕಾಡುತ್ತೆ. ಈ ಬ್ರೈಟು ಡಾರ್ಕು ಯಾವಾಗ ಅಂತ ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನು ಎಲಿಮಿನೇಟ್ ಮಾಡಲಿಕ್ಕೆ ನಾವು ಒಂದು ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತೀವಿ. ಆ ಇನ್ಸ್ಟ್ರೂಮೆಂಟೇ ಸಿಂಕ್ರೋಸ್ಕೋಪ್ ಅಂತ. ವಿ ಆರ್ ಯೂಸಿಂಗ್ ಎನ್ ಇನ್ಸ್ಟ್ರೂಮೆಂಟ್ ಈಸ್ ಕಾಲ್ಡ್ ಸಿಂಕ್ರನೋಸ್ಕೋಪ್. Synchronization by lamp method is not accurate because to a large extent it depends on the capacity of the current judgment of the operator. ನಾವಾಗಲೇ ಹೇಳಿದ್ವಿ. ಹಾಗಾಗಿ ನಾವು ಸಿಂಕ್ರೋಸ್ಕೋಪ್ ಮೆಥಡ್ನ ಬಳಸ್ತೀವಿ. ಈ ಪರ್ಸನಲ್ ಜಡ್ಜ್ಮೆಂಟನ್ನು ಎಲಿಮಿನೇಟ್ ಮಾಡಿ ರುಟೀನ್ ಆಪರೇಷನ್ನ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಅಂದರೆ ನಾವು ಸಿಂಕ್ರೋಸ್ಕೋಪ್ ಮೆಥಡ್ ಅನ್ನು ಬಳಸ್ತೀವಿ. ಇದು ಮೋರ್ ಆಕ್ಯುರೇಟು. ಸಿಂಕ್ರೋಸ್ಕೋಪ್ ಮೆಥಡ್ ಅಲ್ಲಿ ನಾವು ಲ್ಯಾಂಪ್ ಕನೆಕ್ಟ್ ಮಾಡುವ ಜಾಗಕ್ಕೆ ಸಿಂಕ್ರೋಸ್ಕೋಪ್ ಇಂಡಿಕೇಟರ್ನ ಮಾಡಿರ್ತೀವಿ. ಇದು ಹೆಂಗಿರುತ್ತೆ, ಇದೊಂದು ಪಾಯಿಂಟರ್ ಇರುತ್ತೆ, ಅಂದ್ರೆ ರಿವಾಲ್ವಿಂಗ್ ಪಾಯಿಂಟ್ ಅದು ಅಲ್ವಾ. ಈಗ ಜನರೇಟರ್ 2 ಸ್ಲೋ ಬಂತು ಅಂತಂದ್ರೆ ಲೆಫ್ಟಿಗೆ ಓಡುತ್ತೆ. ಜನರೇಟರ್ 2 ಜನರೇಟರ್ 1ಗಿಂತ ಸ್ಪೀಡ್ ಇದೆ ಅಂದರೆ ರೈಟ್ಗೆ ಕ್ಲಾಕ್ ವೈಸ್ನಲ್ಲಿ ತಿರುಗುತ್ತೆ. ದಟ್ಸ್ ಕ್ವೈಟ್ ನ್ಯಾಚುರಲ್, ಗೊತ್ತಾಗ್ಬಿಡುತ್ತೆ ಅದು. ಹಾಗಾಗಿ ನಾವೇನು ಮಾಡ್ತೀವಿ, ಸ್ಪೀಡನ್ನು ಅಡ್ಜಸ್ಟ್ ಮಾಡ್ತಾ ಬರ್ತೀವಿ. ಅಂದರೆ ಯಾವುದನ್ನು ಅಡ್ಜಸ್ಟ್ ಮಾಡ್ತೀವಿ, ಯಾವುದನ್ನು ಜನರೇಟರ್ 2 ಜನರೇಟರ್ 2 ಅನ್ನು ಜನರೇಟರ್ 1 2ಗೆ ಅಡ್ಜಸ್ಟ್ ಮಾಡ್ತಾ 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 ನೀಡಲ್ ಬಂದು ಸೆಂಟ್ರಲ್ ನಿಂತ್ಕೊಳ್ಳುತ್ತೆ. ಹಾಗಾಗಿ ನೀಡಲ್ ಯಾವಾಗ ಕರೆಕ್ಟ್ ಸೆಂಟ್ರಲ್ ನಿಂತ್ಕೊಳ್ಳುತ್ತೋ ಎರಡೂ ಜನರೇಟರ್ನ ಸ್ಪೀಡು ಕರೆಕ್ಟ್ ಇದೆ ಅಂತ ಅರ್ಥ. ಆಗ ನಾವು ಮೈನ್ ಸ್ವಿಚ್ ಏನಂದ್ರೆ ಸಿಂಕ್ರನೈಸೇಷನ್ ಸ್ವಿಚ್ ಅಂತ ಕರಿತೀವಿ. ಆ ಸ್ವಿಚ್ ಅನ್ನ ಆನ್ ಪೊಸಿಷನ್ಗೆ ಇಡ್ತೀವಿ. ಆಗ ಎರಡೂ ಜನರೇಟರು ಪ್ಯಾರಲಲ್ ಆಗಿ ರನ್ ಆಯಿತು ಅಂತ ಅರ್ಥ. ಇನ್ ಫೈನಲ್ ಇದರಲ್ಲಿ ಲೋಡ್ ಶೇರಿಂಗ್ ಅಥವಾ ಲೋಡ್ ಶಿಫ್ಟಿಂಗ್. ಈಗ ಹೇಳಿದ್ವಲ್ಲ, ನಾವು ಒಂದು ಜನರೇಟರ್ನಿಂದ ಇನ್ನೊಂದು ಜನರೇಟರ್ಗೆ ಲೋಡ್ ಶಿಫ್ಟ್ ಮಾಡೋದು. ಯಾಕೆ ಮಾಡ್ತೀವಿ ನಾವು ಲೋಡ್ ಶೇರಿಂಗು?
ವೆನ್ ಅನ್ ಆಲ್ಟರ್ನೇಟರ್ ಇಸ್ ಸಿಂಕ್ರನೈಸ್ಡ್, the load can be shifted from the other alternator to the incoming alternator ಅಲ್ವಾ. ಯಾವ ಜನರೇಟರ್ನಲ್ಲಿ ವೋಲ್ಟೇಜ್ ಜನರೇಟ್ ಮಾಡ್ತಿದೀವೋ ಅದರಿಂದ ಮೈನ್ ಜನರೇಟರ್ ಸಪ್ಲೈ ಲೈನ್ಗೆ, ಮೈನ್ ಬಸ್ ಬಾರ್ ಇದೆಯಲ್ಲ, ಮೈನ್ ಬಸ್ ಬಾರ್ ಲೈನ್ಗೆ ನಾವು ಲೋಡನ್ನು ಶಿಫ್ಟ್ ಮಾಡಬೇಕು. ಇದಕ್ಕೆ ನಾವು ಲೋಡ್ ಶಿಫ್ಟಿಂಗ್ ಅಂತೇಳಿ ಕರಿತೀವಿ. ಹೆಂಗೆ ಮಾಡ್ತೀವಿ? ಯಾವ ಆಲ್ಟರ್ನೇಟರ್ನಿಂದ ಲೋಡ್ ಶಿಫ್ಟ್ ಮಾಡಬೇಕು ಅಂತಿದ್ದೀವೋ ಆ ಆಲ್ಟರ್ನೇಟರ್ನ ಪ್ರೈಮೂವರ್ಗೆ ಫ್ಯೂಲನ್ನು ಜಾಸ್ತಿ ಮಾಡಬೇಕು. ಯಾವ ಆಲ್ಟರ್ನೇಟ್ರಿಗೆ ನಾವು ಲೋಡನ್ನು ಶಿಫ್ಟ್ ಮಾಡ್ತೀವೋ, ಯಾವುದು ಕ್ಯಾರಿ ಮಾಡುತ್ತೋ ಆ ಆಲ್ಟರ್ನೇಟ್ರನ್ನ ಪ್ರೈಮೂವರ್ ಫ್ಯೂಲನ್ನು ನಾವು ಕಡಿಮೆ ಮಾಡಬೇಕು. ಹೀಗೆ ಒಂದಕ್ಕೆ ಜಾಸ್ತಿ ಇನ್ನೊಂದಕ್ಕೆ ಕಡಿಮೆ ಮಾಡೋದ್ರ ಮುಖಾಂತರ ಲೋಡು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗುತ್ತೆ. ಫ್ಯೂಲ್ ಕಡಿಮೆ ಮಾಡೋದು ಅಂದ್ರೇನು? ಫೀಲ್ಡ್ ಎಕ್ಸೈಟೇಷನನ್ನು ಹೆಚ್ಚು ಕಡಿಮೆ ಮಾಡೋದು ಅಷ್ಟೇ.